28 ಗ್ರಾಮ 880 ದಿನಗಳಿಂದ ನಿರಂತರ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಅನ್ನದಾತರ ಕೂಗು ಅನ್ನೋದು ಕೇಳಿಸ್ತಾ ಇಲ್ವಾ? ನಾಯಕರು ಬರ್ತಾರೆ, ಒಂದಿಷ್ಟು ಭರವಸೆಗಳನ್ನ ಕೊಡ್ತಾರೆ, ಹೋಗ್ಬಿಡ್ತಾರೆ. ಆದ್ರೆ ಆ ಭರವಸೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ನಾಯಕರು ಯಾವುದೇ ಪ್ರಯತ್ನಗಳನ್ನ ಹಾಕ್ತಾ ಇಲ್ಲ. ಹಾಗಾಗಿ ನಾಯಕರ ಮಾತು ಭರವಸೆಗಷ್ಟೇ ಸೀಮಿತವಾಯ್ತಾ? ತೀವ್ರ ಸ್ವರೂಪ ಪಡ್ಕೊಂಡಿದೆ ಕಾರಂಜ ಸಂತ್ರಸ್ತರ ಹೋರಾಟ. ಪರಿಹಾರ ನೀಡದೇ ಇದ್ರೆ ಸಾಮೂಹಿಕವಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಹೋರಾಟಗಾರರು. ಬೀದರ್ ಎಸ್ಪಿ ಹಾಗೆಯೇ ಡಿಸಿಗೆ ಪತ್ರವನ್ನ ಬರೆದು ಸಂತ್ರಸ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಂಜ ಡ್ಯಾಂಗಾಗಿ ಭೂಮಿ ಕಳ್ಕೊಂಡವರ ಹೋರಾಟ ಇದು. ಒಂದೆರಡು ತಿಂಗಳಿಂದ ಹೋರಾಟ ಮಾಡ್ತಾ ಇರೋದಲ್ಲ. ಸುಮಾರು 880 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ ಸಂತ್ರಸ್ತ ರೈತರು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. 1981-82ರಲ್ಲಿ ಕಾರಂಜ ಡ್ಯಾಂ ನಿರ್ಮಾಣಕ್ಕೆ ರೈತರಿಂದ ಜಮೀನನ್ನ ಭೂ ಸ್ವಾಧೀನವನ್ನ ಮಾಡಿಕೊಂಡಿತ್ತು ಅವತ್ತಿನ ಸರ್ಕಾರ. ಪ್ರತಿ ಎಕರೆಗೆ 2,800 ರೂಪಾಯಿಂದ 3,000 ಅಷ್ಟೇ ಪರಿಹಾರ ಕೊಡಲಾಗಿತ್ತಂತೆ. ಪ್ರಸ್ತುತ ಪ್ರತಿ ಎಕರೆಗೆ 30 ಲಕ್ಷ ರೂಪಾಯಿ ಬೆಲೆ ಇದ್ದು ವೈಜ್ಞಾನಿಕ ರೀತಿಯಲ್ಲಿ ನಮಗೆ ಪರಿಹಾರ ಕೊಡಿ ಅಂತ ಸಂತ್ರಸ್ತರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಾಹೇಬರು ಬಂದರು ನಮ್ಮಲ್ಲಿ ಬೀದರ್ಗೆ ಬಂದು ಎಲೆಕ್ಷನ್ ಟೈಮ್ನಲ್ಲಿ MP ಎಲೆಕ್ಷನ್ ಟೈಮ್ನಲ್ಲಿ ಬಂದು ಕೆಳಗಡೆ ಯಾವುದೋ ಒಂದು ಹೋಟೆಲ್ ಉಳಿದು ನಮಗೆ ಆಶ್ವಾಸನೆ ಕೊಟ್ಟು ಹೋದ್ರು. ಈಶ್ವರ್ ಖಂಡ್ರೆ ಮಗನಿಗೆ ಗೆಲ್ಲಿಸ್ರಿ, ನಿಮಗೆ ಒಂದು ತಿಂಗಳ ಮೀಟಿಂಗ್ ಕರೆದು ಮಟ್ಟಿ ನಾನು ನಿಮ್ಗೆ ಏನೋ ಬಗೆಹರಿಸಿ ಅಂತ ಹೇಳಿದೆ. ಇದೇ ನಮ್ಮ ಮುಖ್ಯಮಂತ್ರಿ ಸಾಹೇಬರು. ಅದು ನಾನು ಎದುರ ಮುಂದೆ ನಿಂತು ನೀವು ಹಂಗೆ ಮಾತಾಡಿ ಕೇಳ್ತಿರಲಿಲ್ಲ. ನನ್ನ ಮಾತು ಆಟಕ್ಕೆ ಮಾತಾಡಿದೀವಿ. ಅದ್ರ ಬಾದ್ 1 ವರ್ಷ ಆಯ್ತು, ಇನ್ನೂ ಏನು ಮಾಡ್ಲಿಕ್ಕಿರಲಿಲ್ಲ. ಇದೆಲ್ಲ ನೋಡಿ ಮಾಡಿ ನಮ್ಗೆ ಇವ್ರು ಏನು ಕೊಡಪ್ಲೆ ಕಾಣಿಸಲ್ದು ಅಂತೇಳಿ ಭಗತ್ ಸಿಂಗ್ ಸ್ವತಂತ್ರ ಸಲಹೆಗೆ ಚಂದ್ರಶೇಖರ್ ಭಗತ್ ಸಿಂಗ್ ಸತ್ತಿರಲ್ಲ, ನಮ್ಮ ಹೆಂಡ್ರ ಮಕ್ಕಳು ಸಲ ನಾವು ಸಾಯ್ಬೇಕಾಗಿದೆ. ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬ್ರೆ, ನೀವು ಜೀವಂತ ಇದ್ರಿ, ನಿಮ್ಮ ಜೀವಂತ ಇದ್ದಾಗ 28 ಹಳ್ಳಿ ಮಂದಿ ಸಾಕು ಕೊಟ್ಟು ಸಾಯ್ಲತ್ತಿದ್ದೆವು. ನಾವು ಸಾಯೋರಿದ್ದೆವು. ಈಗ 15 ದಿನದಿಂದ ನಾವು ಸಾಯೋರಿದ್ದೆವು. ಅದು ನೀವು ಅರ್ಥ ಮಾಡ್ಕೊರಿ. ಒಂದಾಯ್ತು ಬಗೆಹರಿಸಿರಿ, ನಾವು ಉಳಿತೇವೆ. ಇಲ್ಲಿ ಉಳಿಯಂಗಿಲ್ಲ. 15 ದಿವಸ ದಾಟಿದ್ರೆ ಏನೋ ಇದೆ ನಮಗೆ ಕೊಡಗಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ. 880 ದಿನಗಳಿಂದ ನಿರಂತರ ಹೋರಾಟ ಮಾಡಿ ಸಾಕಾಗಿ ಹೋಗಿದೆ ಇವರಿಗೆಲ್ಲ. 15 ದಿವಸ ಸರ್ಕಾರ ಗಡುವು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಭರವಸೆ ಈಡೇರುತ್ತೆ ಅನ್ನೋ ನಂಬಿಕೆ ಇವ್ರಿಗಿದೆಯಾ? ಯಾರಾದರೂ ಸ್ಪಂದಿಸ್ತಾ ಇದ್ದಾರಾ? ಶರ್ಮಿತಾ, ಏನು ಬರೋಬ್ಬರಿ 880 ದಿನಗಳಿಂದ ವೈಜ್ಞಾನಿಕ ಪರಿಹಾರಕ್ಕಾಗಿ ಹೋರಾಟ ನಡೆಸ್ತಿರೋ ಕಾರಂಜ ಮುಳುಗಡೆ ಸಂತ್ರಸ್ತರ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 28 ಹಳ್ಳಿಗಳ ರೈತರು ಏನಿದ್ದಾರೆ 15 ದಿನಗಳ ಒಂದು ಸರ್ಕಾರಕ್ಕೆ ಗಡುವನ್ನು ನೀಡುವ ಮೂಲಕ ನಾವು 15 ದಿನದಲ್ಲಿ ನೀವೇನಾದ್ರೂ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ರೆ ನಾವು 28 ಹಳ್ಳಿಗಳ ರೈತರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಏನು 1981-82ರಲ್ಲಿ ಏನು ಕಾರಂಜ ಜಲಾಶಯ ಏನು ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತೆ ಬಾಲ್ಕಿ ತಾಲೂಕಿನ ವ್ಯಾಪ್ತಿಯ ಕೆಲವೊಂದಿಷ್ಟು ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಅಂದಿನ ಸರ್ಕಾರ ಏನು ಸುಮಾರು 18,000 ಎಕರೆ ಈಗಾಗಲೇ ಏನು ಕಾರಂಜ ಪಾಲಾಗಿದೆ. ಸುಮಾರು 28 ಹಳ್ಳಿಗಳ ರೈತರ ಒಂದು ಜಮೀನನ್ನ 18,000 ಜಮೀನನ್ನ ಏನು ಸ್ವಾಧೀನಪಡಿಸಿಕೊಂಡಿತ್ತು. ಏನು 2,800ರಿಂದ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಸಂತ್ರಸ್ತ ರೈತರಾಗಿರುವ ಚಂದ್ರಶೇಖರ್ ಪಾಟೀಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪಾಟೀಲ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ 81-82ರಲ್ಲಿ ಪರಿಹಾರ ಏನೋ ಕೊಟ್ಟಿದ್ದಾರೆ, ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಬೇಕು ಅಂತ ನಿಮ್ದು ಆಗ್ರಹ ಇದೆ. ಈಗ 15 ದಿವಸ ಗಡುವು ಕೊಟ್ಟಿದ್ದೀರಲ್ಲ, ಯಾರಾದ್ರೂ ನಿಮ್ಮ ಭರವಸೆ ಈಡೇರಿಸ್ತೀವಿ ಅಂತ ಸ್ಪಂದಿಸ್ತಾ ಇದ್ದಾರಾ? ಅಧಿಕಾರಿಗಳೇನ್ ಹೇಳ್ತಾರೆ, ಲೀಡರ್ಸ್ ಏನ್ ಹೇಳ್ತಾ ಇದ್ದಾರೆ? ಯಾರು ಸ್ಪಂದಿಸ್ತಿಲ್ಲ ಮೇಡಮ್. ನಮ್ಮ ಜಿಲ್ಲೆಯಲ್ಲಿ ಯಾರು ಶಾಸಕರು ಸ್ಪಂದಿಸ್ತಿಲ್ಲ, ಯಾರು MLC ಸ್ಪಂದಿಸ್ತಿಲ್ಲ, ಉಸ್ತುವಾರಿ ಸಚಿವರು ಸ್ಪಂದಿಸ್ತಿಲ್ಲ, ನಮ್ಗೆ ನಮ್ಮ ಜಿಲ್ಲಾ ರೈಮ್ ಖಾನ್ ಸಚಿವರು ಸ್ಪಂದಿಸ್ತಿಲ್ಲ, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ. ನಮ್ಮಲ್ಲಿ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ನಮ್ಮಲ್ಲಿ ಅಣೆಕಟ್ಟು ಕಟ್ಟಿ ಇಡೀ ಜಿಲ್ಲೆಗೆ ನೀರಾವರಿ ಸೌಲಭ್ಯ ಆಗ್ಯದ. ಈ ಕಾರಂಜ ಡ್ಯಾಮ್ ನಿಂದ ಭೂಮಿ ಕಳ್ಕೊಂಡವ್ರಿಗೆ ಏನಂದ್ರೆ ಬಹಳ ಕಷ್ಟದಲ್ಲಿದ್ದಾರೆ ರೈತರು. ಬರೀ 800, 1000, 1200, 3000 ಈ ಟೈಪ್ ಕೊಟ್ಟು ಪರಿಹಾರ ಕೊಟ್ಟು 5,000 ಕೊಟ್ಟು ಬೀದಿ ಪಾಲಾಗಿದ್ದೇವೆ ನಾವು ಎಲ್ಲ ರೈತರು. ಎಲ್ಲರೂ ಕಂಗಾಲಾಗಿದ್ದೇವೆ. ಫಲವತ್ತಾದ ಜಮೀನು ಇವತ್ತು ಬೀದರ್ದಲ್ಲೇ A1 ಗ್ರೇಡ್ ಜಮೀನ್ ಅಂತ ಈ ಜಮೀನು ಕೊಟ್ಟಿದ್ದು 14,500 ಎಕರೆ ಮುಳುಗಡೆ ಆಗ್ಯದ.
ಭಾಳ ಇದಾಗ್ಯದ. ನಮ್ದು ಪರಿಸ್ಥಿತಿ ಕುಟುಂಬಗಳೆಲ್ಲ ಬೀದಿ ಪಾಲಾಗ್ಯಾವ. ಇವ್ ಏನ್ ವೈಜ್ಞಾನಿಕ ಬೆಲೆ ಹೋರಾಟ ಎಲ್ಲ 30 ವರ್ಷ 35 ವರ್ಷ ಹೋರಾಟ ಮಾಡ್ತಾ ಇದ್ವಿ. ನಮ್ಗೆ ಕೇಳ್ತಾ ಇಲ್ಲ. ಕೊನೆಗೆ ಏನಂದ್ರೆ ಈಗ ನಮ್ಗೆ ಒಂದು ಈಗ ಆತ್ಮಹತ್ಯೆ ಉಳಿದ್ರು ನಾವು ಇಲ್ಲಿ ದಿವಸದಿಂದ 880 ದಿವಸ ಕೂತು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಅನೇಕ ಹೋರಾಟಗಳು ಮಾಡಿದೆವು. ಬೇಕಾದಷ್ಟು ಬೇಕಾದಷ್ಟು ಮುಖ್ಯಮಂತ್ರಿ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಗುರ್ತದ. ಕಾರಂಜಿ ಮುಳುಗಡೆ ಸಂತರ 3ನೇ ಮಡಿ ಕುಮಾರಸ್ವಾಮಿ ಅವರು ಇದ್ದಾಗ 3ನೇ ಮಡಿಯಲ್ಲಿ ಕರೆಸಿ ಮೀಟಿಂಗ್ ಮಾಡಿದವರು. ಡಿ.ಕೆ. ಶಿವಕುಮಾರ್ ಅದೇ ನೀರಾವರಿ ಸಚಿವರಿದ್ದರು ಸಮೀರ್ ಸರ್ಕಾರದಲ್ಲಿ. ಆಮೇಲೆ ಯಡಿಯೂರಪ್ಪ ಹೇಳಿದವರು, ಭರವಸೆ ಕೊಟ್ಟರು. ಯಡಿಯೂರಪ್ಪ ಸರ್ಕಾರ ಬಂದ್ ಹೋಯ್ತು. ಆಮೇಲೆ ಏನಂದ್ರಿಂದ ಈಗ ಸಿದ್ದರಾಮಯ್ಯ ಅವರು ಬಂದವರು. ಮೊನ್ನೆಯಿಂದ MP ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದವರು, ಇದು MP ಚುನಾವಣೆ ನಂತರ ನಾವೆಲ್ಲ ನಿಮ್ಗೆ ಬೇಡಿಕೆ ಇರ್ತೀವಿ ಅಂತ ಹೇಳಿ ಸಾಗರ್ ಖಂಡ ಗೆದಿಸ್ತೀವಿ ಅಂತ ಕಳ್ತೀವಿ ಅಂತಂದ್ರೆ ನಮ್ಮ ರೈತರೆಲ್ಲ ಕೂಡ ಸಾಗರ್ ಖಂಡಗೆಯಿಂದ ಚುನಾವಣೆಯಲ್ಲಿ ಗೆದಿಸ್ ಕಳ್ತೀವಿ. ಈ ಈಶ್ವರ್ ಖಂಡ್ರೆ ಅವರಿಂದ ಭರವಸೆ ಕೊಟ್ಟರು. ಎಲ್ಲ ಏನಂದ್ರೆ ನೀರಾವರಿ ಸಚಿವರು ಭರವಸೆ ಕೊಟ್ಟರು. ಹೋದ ಅಧಿವೇಶನದಲ್ಲಿ ಬೆಳಗಾವಿ ನಮ್ಗೆ ಕರೆಸಿ ಕರೆದವರು. ಸಭೆ ಕರೆದಿಂದ ನೀವು ಇನ್ನೊಂದು ಉನ್ನತ ಮಟ್ಟದ ಸಭೆ ಕರಿತೀನಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ನಮ್ಗೇನಂದ್ರೆ ಹೇಳಿದ್ರು, ಭರವಸೆ ಕೊಟ್ಟಂದ್ರೆ ಉನ್ನತ ಮಟ್ಟದ ಸಭೆ ಕರೆದ್ರೆ ಇನ್ನೂ ಅಧಿವೇಶನ ಬರ್ತಾ ಇದೆ, ಇನ್ನ ಚಳಿಗಾಲ ಅಧಿವೇಶನ ಬರ್ತಾ ಇದೆ. ಆದ್ರೆ ನಮ್ಗೇನ ಬೇಡಿಕೆಯಿಂದ ಈಡೇರಿಸ್ತಿಲ್ಲ. ಅದಕ್ಕೂ ನಾವು 15 ದಿವಸ ಗಡುವು ಕೊಟ್ಟಿದ್ದೀವಿ. ಈಗಿಂದ ನಮ್ಗೆ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಸಾಮೂಹಿಕವಾಗಿ ನಾವು 28 ರೈತರಿಂದ ಆತ್ಮಹತ್ಯೆ ಮಾಡ್ಕೊತೀವಿ ಅಂತೇಳಿ ನಾವು. ಯಾಕಂದ್ರೆ ಕೊನೆಗೇನಂದ್ರೆ ನಾವೇನ ನಮ್ಗೆ ಇದು ಆಗ್ಯದ ಅಂತೀವಿ. ಹೋರಾಟ ಮಾಡಿ ಎಷ್ಟೊತ್ತು ಹೋರಾಟ ಶಕ್ತಿ ನಮ್ಗೆ ಶಕ್ತಿ ಹೊಂಟೋಗ್ಯದ ಅಂತೀವಿ. ಈಗ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದೀವಿ ನಾವು ಇದು ಮಾಡಿ ಎಷ್ಟು ದಿನ ಅಂತೇಳಿ ನಾವೆಲ್ಲ ಸರ್ಕಾರಕ್ಕಿಂತ ಬಾಯಿ ತೆರ್ಕೊಂಡು ಕೂಡ್ಬೇಕು. ಏನು ಕೋರ್ಟ್ ಜಜ್ಮೆಂಟ್ ಆಗ್ಯಾವ ನಮ್ಮ ಮೇಲೆ. ಗಡುವು ಕೊಟ್ಟಿದ್ದೀರಾ, ಸರ್ಕಾರ ಅಷ್ಟರೊಳಗೆ ಸ್ಪಂದಿಸುತ್ತಾ ಇಲ್ಲ. ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಪಾಟೀಲ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕೇಂದ್ರದ ಪಾತ್ರವಿದೆ. ಹೀಗಾಗಿ ಕೆಲ ಕಂಪನಿಗಳು ಗುಜರಾತ್ ಪಾಲಾಗ್ತಾ ಇವೆ. ಅಖಂಡ ಭಾರತ ಕಲ್ಪನೆಯಲ್ಲಿ ಇದು ಸಲ್ಲದು ಅಂತ ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಸಚಿವ MB ಪಾಟೀಲ್ ಮಾತನಾಡಿದ್ದಾರೆ. ಗುಜರಾತ್ ಉಲ್ಲೇಖ ಮಾಡಿದ್ರಿ. ಒಂದು ಆರೋಪ ತಮಿಳುನಾಡಿಂದ ಬಂದಿದ್ದು, ಈ ಕಳೆದ ಒಂದಿಷ್ಟು ವರ್ಷಗಳಲ್ಲಿ ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟು ಇಂಡಿಯಾಗೆ ಬಂದರೆ ಅದನ್ನ ಗುಜರಾತಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನೇರವಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಪ್ರೆಷರ್ ಇದೆ ಅಂತ ನಾನು ಸೂಕ್ಷ್ಮವಾಗಿ ಹೇಳಿದಲ್ಲ. ಇದು ಸೆಮಿ ಕಂಡಕ್ಟರ್ ಇದರಲ್ಲಿ ಆ ಪಾಲಿಸಿ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಶೇರ್ ಜಾಸ್ತಿ ಇದೆ. ಸೊ ಸ್ವಾಭಾವಿಕವಾಗಿ ಅವರೆಲ್ಲಿ ಬೆರಳು ಮಾಡಿ ತೋರಿಸ್ತಾರೆ ಅಲ್ಲಿ ಹೋಗ್ತಾರೆ. ಎಲ್ಲವೂ ಕೂಡ ಇರುವಂಥದ್ದು. ಅದಾಗಿನೂ ಕೂಡ ನಾವು ಅಷ್ಟಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ರೀತಿ ಡಿಫ್ರೆನ್ಷಿಯೇಟ್ ಮಾಡೋದು ಕಾಂಗ್ರೆಸ್ ರೂಲ್ ಸ್ಟೇಟ್ಸು BJP ರೂಲ್ ಸ್ಟೇಟ್, ನಾವು ಯಾವಾಗ ಅಖಂಡ ಭಾರತ ಅಂತೀವಿ. ಇಂಡಿಯಾ ಹ್ಯಾಸ್ ಟು ಡೆವಲಪ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಬೇಸ್ಡ್ ಆನ್ ಮೆರಿಟ್. ಹೀಗೆ ಆಯಿತು. ಲಾಸ್ಟ್ ಟೈಮ್ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾದೆ. ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾದಾಗ ಈ ಡಿಫೆನ್ಸ್ ಕಾರಿಡೋರ್ಸ್ ಬಂತು. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಕರ್ನಾಟಕ 67% ದೇಶದ ಕಾಂಟ್ರಿಬ್ಯೂಷನ್ ನಮ್ಮಿಂದ ಹೋಗ್ತದೆ. ಡಿಫೆನ್ಸ್ ಕಾರಿಡಾರ್ ಕೊಟ್ಟಿದ್ದೆಲ್ಲಿ? ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಉತ್ತರ ಪ್ರದೇಶಕ್ಕೆ. ನಾನು ರಾಜನಾಥ್ ಸಿಂಗ್ ಅವ್ರದ್ದು ನಾನು ಹೇಳಿದೆ, ಉತ್ತರ ಪ್ರದೇಶಕ್ಕೆ ತಮಿಳುನಾಡು ಕೊಟ್ಟಿದ್ದು ತಪ್ಪಂತ ಹೇಳಿದಲ್ಲ. ಅದರ ಮೆರಿಟ್ ಮೇಲೆ ಕರ್ನಾಟಕಕ್ಕೆ ಕೊಟ್ಟು ಅವ್ರಿಬ್ಬರಿಗೂ ಕೊಟ್ಟಿದ್ರು ಕೂಡ ನಮ್ದೇನಿರಲಿಲ್ಲ ಅಂತೇಳಿ ಈ ಫೆಲ್ಟ್ ಇಟ್. ಅವ್ರಿಗೆ ಅನ್ನಿಸ್ತು, ಇಲ್ಲಪ್ಪ ಇದು ತಪ್ಪಾಗಿದೆ. ನ್ಯಾಷನಲ್ ಪರ್ಸ್ಪೆಕ್ಟಿವಿಂದ ನೋಡಬೇಕು, ಕಂಟ್ರಿ ಆಸ್ ಅ ನೇಷನ್ ನೋಡಬೇಕು. ಸೊ ಐ ಆಮ್ ಹೋಪ್ಫುಲ್. ನಾವು ಫಾಲೋ ಅಪ್ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ಆನ್ ಮೆರಿಟ್ ನಾವು ತಗೊಳ್ತೀವಿ. ಇನ್ನು ಈ ಸಂದರ್ಶನದ ಸಂಪೂರ್ಣ ಭಾಗ ಇವತ್ತು ಸಂಜೆ 4 ಗಂಟೆಗೆ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡಿ.